ಸೃಷ್ಟಿಕರ್ತನಾದ ಪರಮೋನ್ನತ ದೇವರ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ಫರೋಹನ ಕನಸುಗಳ ಅರ್ಥವನ್ನು ತಿಳಿಸಿ ಐಗುಪ್ತಕ್ಕೆ ಅಧಿಕಾರಿಯಾದ ಯೋಸೇಫನಿಗೆ ಫರೋಹನು ರಹಸ್ಯವಾದ ಸಂಗತಿಗಳನ್ನು ಪ್ರಕಟಿಸುವವನು ಎಂಬ ಅರ್ಥವುಳ್ಳ ಸಾಫ್ನತ್ ಪನ್ನೇಹ ಎಂಬ ಹೆಸರಿಟ್ಟು ಅವನಿಗೆ ಓನ್ ಗುರುಪೀಠದ ಆಚಾರ್ಯನ ಮಗಳಾದ ಆಸನತ್ ಎಂಬಾಕೆಯನ್ನು ಮದುವೆ ಮಾಡಿಸುತ್ತಾನೆ. ಯೋಸೇಫನ ಇಬ್ಬರು ಗಂಡು ಮಕ್ಕಳಾದ ಮನಸ್ಸೆ ಮತ್ತು ಎಫ್ರಾಯಿಮ್ ಮತ್ತು ಯಾಕೋಬನು 10 ಮಂದಿ ಮಕ್ಕಳನ್ನು ಐಗುಪ್ತಕ್ಕೆ ಕಳುಹಿಸಿದ್ದು ಎಂಬ 2 ಪ್ರಸ್ತಾಪಗಳನ್ನು ಆಳವಾಗಿ ನೋಡಿಕೊಂಡೆವು. ಬನ್ನಿ, ಈಗ ಯೋಸೇಫನ ಜೀವಿತವು ಕಲಿಸಲಿಕ್ಕಿರುವ ಆತ್ಮೀಕ ಪಾಠಗಳನ್ನು ದೇವರಾತ್ಮನ ಸಹಾಯದಿಂದ ಕಲಿತುಕೊಳ್ಳೋಣ. ನಾನೇ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂಬುದಾಗಿ ಹೇಳಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ ಪುಸ್ತಕ 42ನೇ ಅಧ್ಯಾಯ 23ನೇ ವಚನದಿಂದ 43ನೇ ಅಧ್ಯಾಯದ 27ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 42ನೇ ಅಧ್ಯಾಯ 23 ಹಾಗೂ 24ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೋಸೇಫನು ದ್ವಿಭಾಷೆಯ ಮುಖಾಂತರ ಅವರ ಸಂಗಡ ಮಾತಾಡಿದ್ದರಿಂದ ಅವರು ತಮ್ಮ ಮಾತು ಅವನಿಗೆ ಗೊತ್ತಾಗುವುದೆಂದು ನೆನಸಲೇ ಇಲ್ಲ. ಯೋಸೇಫನಾದರೂ ಅವರ ಬಳಿಯಿಂದ ಒಂದು ಕಡೆಗೆ ಹೋಗಿ ಕಣ್ಣೀರು ಸುರಿಸಿದನು. ತರುವಾಯ ಅವರ ಬಳಿಗೆ ತಿರುಗಿ ಬಂದು ಅವರ ಸಂಗಡ ಮಾತಾಡಿ ಅವರೊಳಗೆ ಸಿಮೆಯೋನನನ್ನು ಹಿಡಿಸಿ ಅವರ ಕಣ್ಣೆದುರಾಗಿ ಅವನಿಗೆ ಬೇಡಿಗಳನ್ನು ಹಾಕಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೋಸೇಫನೊಂದಿಗೆ ಕೆಟ್ಟದಾಗಿ ನಡೆದುಕೊಂಡದ್ದರಿಂದ, ಅವನಿಗೆ ಕೆಟ್ಟದ್ದನ್ನು ಮಾಡಿದ್ದರಿಂದ ತಮಗೆ ಕೆಟ್ಟದ್ದು ಸಂಭವಿಸುತ್ತಾ ಇದೆ ಎಂಬುದಾಗಿ ಅಣ್ಣಂದಿರು ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ಈಗ ಅವರು ನಿಜವಾಗಿಯೂ ಪಶ್ಚಾತ್ತಾಪ ಪಡುತ್ತಿರುವಂತೆ ಕಾಣುತ್ತಾ ಇದೆ. ಅವರು ಮಾತಾಡುವ ಪ್ರತಿಯೊಂದು ಶಬ್ದವನ್ನು ಯೋಸೇಫನು ತಿಳಿದುಕೊಳ್ಳಬಲ್ಲನು. ನೋಡಿರಿ, ಯೋಸೇಫನು ತನ್ನ ಅಣ್ಣಂದಿರ ಬಳಿಗೆ ಹೋಗಿ ಅವರ ಮೇಲೆ ಕೈ ಹಾಕಿ ಒಬ್ಬೊಬ್ಬನನ್ನು ಮಾತಾಡಿಸಬಹುದಾಗಿತ್ತು. ಆದರೆ ಹಾಗೆ ಮಾಡುವುದರ ಮೂಲಕ ಬೆನ್ಯಾಮೀನನನ್ನು ತಾನಿರುವಲ್ಲಿಗೆ ಕರೆಸಿಕೊಳ್ಳಲು ಆಗುವುದಿಲ್ಲ ಎಂಬ ಕಾರಣದಿಂದ ಹಾಗೆ ಮಾಡಲು ಧೈರ್ಯಗೊಳ್ಳುವುದಿಲ್ಲ. ಪ್ರಿಯರೇ, ಈಗ ಯೋಸೇಫನು ಅವರಿಗೆ ಒಂದು ನಿಜವಾದ ಪರೀಕ್ಷೆಯನ್ನು ಕೊಡುತ್ತಾ ಇದ್ದಾನೆ. ಅವರು ತಮ್ಮಲ್ಲಿ ಒಬ್ಬನನ್ನು ಬಿಟ್ಟು ಹೋಗಬೇಕಾಗಿರುತ್ತದೆ ಮತ್ತು ಆ ವ್ಯಕ್ತಿಯು ಸಿಮೆಯೋನನಾಗಿರುತ್ತಾನೆ. ನೋಡಿರಿ, ಯೋಸೇಫನು ಎಷ್ಟು ಭಾವೋದ್ರೇಕನಾಗಿದ್ದಾನೆಂದು ಹೇಳುವುದಾದರೆ ಅವನು ಅಳುವಂಥ ಸ್ಥಿತಿಗೆ ಬಂದಿದ್ದಾನೆ. ಅವನು ಒಂದು ಕಡೆಗೆ ಹೋಗಿ ಕಣ್ಣೀರು ಸುರಿಸಿದನು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಅನಂತರ ತನ್ನ ಮುಖವನ್ನು ತೊಳೆದುಕೊಂಡು ತಿರುಗಿ ಅಲ್ಲಿಗೆ ಬರುತ್ತಾನೆ ಮತ್ತು ಅವರೊಳಗೆ ಸಿಮೆಯೋನನನ್ನು ಹಿಡಿಸಿ ಅವರ ಕಣ್ಣೆದುರಾಗಿ ಅವನಿಗೆ ಬೇಡಿಗಳನ್ನು ಹಾಕಿಸಿದನು ಎಂಬುದಾಗಿ ನೋಡುತ್ತೇವೆ. ಯಾಕೆ ಸಿಮೆಯೋನನನ್ನೇ ಹಿಡಿಸಬೇಕಾಯಿತು ಎಂಬುದು ಸ್ಪಷ್ಟವಾಗಿರುವುದಿಲ್ಲ. ಆದರೆ ಅವನನ್ನು ಒತ್ತೆಯಾಳಾಗಿ ತನ್ನ ಬಳಿಯಲ್ಲಿ ಇಟ್ಟುಕೊಂಡನು. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 42ನೇ ಅಧ್ಯಾಯ 25ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಮೇಲೆ ಯೋಸೇಫನು ತನ್ನ ಆಳುಗಳಿಗೆ ಆ ಮನುಷ್ಯರ ಚೀಲಗಳಲ್ಲಿ ಧಾನ್ಯವನ್ನು ತುಂಬಿಸಿ ಒಬ್ಬೊಬ್ಬನ ಚೀಲದಲ್ಲಿ ಅವನವನ ಹಣವನ್ನು ತಿರುಗಿ ಇಟ್ಟು ಅವರ ಪ್ರಯಾಣಕ್ಕೆ ಬೇಕಾದ ಆಹಾರವನ್ನು ಕೊಡಬೇಕೆಂದು ಅಪ್ಪಣೆ ಮಾಡಲು ಅವರು ಹಾಗೆಯೇ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ ಅಣ್ಣಂದಿರಿಂದ ಹಣವನ್ನು ತೆಗೆದುಕೊಳ್ಳುವುದು ಯೋಸೇಫನಿಗೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರ ಹಣವನ್ನು ಹಿಂತಿರುಗಿಸುವುದು ಮಾತ್ರವಲ್ಲ, ಅವರಿಗೆ ದಾರಿಯುದ್ದಕ್ಕೂ ಬೇಕಾದ ಆಹಾರವನ್ನು ಸಹ ಕೊಟ್ಟು ಕಳುಹಿಸಿದನು. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 42ನೇ ಅಧ್ಯಾಯ 26ರಿಂದ 28 ವಚನಗಳನ್ನು ಓದಿಕೊಳ್ಳುವುದರ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಅಣ್ಣಂದಿರು ಈಗ ದೇವರ ನ್ಯಾಯ ತೀರ್ಪು ತಮ್ಮ ಮೇಲೆ ಬಂದಿರುತ್ತದೆ ಎಂಬ ಅನಿಸಿಕೆಯನ್ನು ಹೊಂದಿಕೊಂಡಿರುತ್ತಾರೆ ಎಂಬುದಾಗಿ. ಸಾಮಾನ್ಯವಾಗಿ ಪ್ರಿಯರೇ, ನಮ್ಮ ಹಣವು ನಮಗೆ ಹಿಂತಿರುಗಿಸಲ್ಪಟ್ಟಿರುವುದನ್ನು ನಾವು ನೋಡುವುದು ಅದ್ಭುತಕರವಾದಂಥ ಸಂಗತಿಯಾಗಿರುತ್ತದೆ ಮತ್ತು ಸಂತೋಷದ ಸುದ್ದಿಯಾಗಿರುತ್ತದೆ. ನೋಡಿರಿ, 1 ತಿಂಗಳಿಗಾಗುವಷ್ಟು ದವಸ ಧಾನ್ಯಗಳನ್ನು, ಇತರ ಸಾಮಗ್ರಿಗಳನ್ನು ಒಂದು ದೊಡ್ಡ ಅಂಗಡಿಯಿಂದ ಕೊಂಡುಕೊಂಡು ಮನೆಗೆ ಹೋಗಿ ನೋಡಿದಾಗ ನಾವು ಪಾವತಿಸಿದ ಎಲ್ಲ ಹಣವು ಹಿಂದಿರುಗಿಸಲ್ಪಟ್ಟಿರುವುದನ್ನು ನೋಡುವಾಗ ನಮಗೆ ಹೇಗಿರುತ್ತದೆ? ಸ್ವಲ್ಪ ಊಹಿಸಿ ನೋಡಿಕೊಳ್ಳೋಣ. ಖಂಡಿತವಾಗಿಯೂ ಅದು ಶ್ರೇಷ್ಠವಾದಂಥ ಅನುಭವವಾಗಿರುತ್ತದೆ ಮತ್ತು ಸಂತೋಷದ ಸುದ್ದಿಯೂ ಆಗಿರುತ್ತದೆ. ಆದರೆ ಪ್ರಿಯರೇ, ಯೋಸೇಫನ ಅಣ್ಣಂದಿರಿಗೆ ಅದು ಸಂತೋಷದ ಸಂಗತಿಯಾಗಿರಲಿಲ್ಲ. ಯಾಕಂದರೆ ಈಗಾಗಲೇ ಅವರು ಐಗುಪ್ತದ ಕಠಿಣವಾದ ಅಧಿಕಾರಿಯಿಂದ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿ
ಸುಡು ಸುಡು ನೀರಿನಲ್ಲಿ ಇರುವಂಥ ಅನುಭವವನ್ನು ಹೊಂದಿಕೊಂಡಿದ್ದಾರೆ. ಇದು ಕೇವಲ ಅವರ ಸಂಕಷ್ಟಕ್ಕೆ ಮತ್ತೊಂದು ಸಂಗತಿಯನ್ನು ಸೇರಿಸುವಂಥದ್ದಾಗಿರುತ್ತದೆ. ಹೀಗಿರುವಾಗ ಅವರು ಕೂಡಲೇ ಐಗುಪ್ತಕ್ಕೆ ಹಿಂದಿರುಗಿ ಹೋಗಲಿಲ್ಲ. ಯಾಕಂದರೆ ಈಗ ಐಗುಪ್ತದ ಅಧಿಕಾರಿಯು ಇವರನ್ನು ಹಣ ಕದ್ದುಕೊಂಡು ಹೋದವರು ಎಂದು ಆರೋಪಿಸಬಹುದೆಂದು ಭಯಪಟ್ಟರು. ಆದ್ದರಿಂದ ಅವರು ಹಿಂತಿರುಗಿ ಹೋಗದೆ ನೇರವಾಗಿ ಮನೆಗೆ ಹೊರಟು ಹೋದರು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 42ನೇ ಅಧ್ಯಾಯ 29-34 ವಚನಗಳನ್ನು ಓದುವುದರ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈಗ 9 ಮಂದಿ ಸಹೋದರರು ಮನೆಗೆ ಹಿಂದಿರುಗಿದ್ದಾರೆ. ಯಾಕಂದರೆ ಸೀಮೆಯೋನನನ್ನು ಒತ್ತೆ ಆಳಾಗಿ ಐಗುಪ್ತದಲ್ಲಿ ಬಿಟ್ಟು ಬಂದಿರುತ್ತಾರೆ. ಮನೆಗೆ ಹಿಂದಿರುಗಿದ ಯೋಸೇಫನ ಸಹೋದರರು ತಮ್ಮ ತಂದೆಯಾದ ಯಾಕೋಬನಿಗೆ ನಡೆದ ಎಲ್ಲಾ ಸಂಗತಿಗಳನ್ನು ವಿವರಿಸುತ್ತಾ ಇದ್ದಾರೆ. ಮುಂದೆ ನಾವು ಆದಿಕಾಂಡ ಪುಸ್ತಕ 42ನೇ ಅಧ್ಯಾಯ 35ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವರು ತಮ್ಮ ಚೀಲಗಳನ್ನು ಬಿಚ್ಚಿ ನೋಡಿದಾಗ ಪ್ರತಿಯೊಬ್ಬನ ಚೀಲದಲ್ಲಿಯೂ ಅವನವನ ಹಣದ ಗಂಟು ಸಿಕ್ಕಿತು. ಅವರು ಅವನ ತಂದೆಯು ಹಣದ ಗಂಟುಗಳನ್ನು ಕಂಡಾಗ ಭಯಪಟ್ಟರು ಎಂಬುದಾಗಿ. ಪ್ರಿಯರೇ, ಯಾಕೆ ಭಯಪಟ್ಟರು? ಯಾಕಂದರೆ ಇದೊಂದು ಕುತಂತ್ರವಾಗಿದೆ ಎಂದು ಯಾಕೋಬನ ಮಕ್ಕಳು ತಿಳಿದುಕೊಂಡು ಸ್ವಾಭಾವಿಕವಾಗಿ ಭಯಪಟ್ಟರು. ಮುಂದೆ ನಾವು ಆದಿಕಾಂಡ ಪುಸ್ತಕ 42ನೇ ಅಧ್ಯಾಯ 36ನೇ ವಚನವನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಅವನ ತಂದೆಯಾದ ಯಾಕೋಬನು ಅವರಿಗೆ, ನನ್ನನ್ನು ಮಕ್ಕಳಿಲ್ಲದವನಂತೆ ಮಾಡಿದ್ದೀರಿ. ಯೋಸೇಫನು ಇಲ್ಲ, ಸೀಮೆಯೋನನೂ ಇಲ್ಲ, ಬೆನ್ಯಾಮೀನನನ್ನು ಕರಕೊಂಡು ಹೋಗಬೇಕೆಂದಿದ್ದೀರಿ. ಈ ಕಷ್ಟವೆಲ್ಲ ನನ್ನ ಮೇಲೆಯೇ ಬಂತು ಎಂದು ಹೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯಾಕೋಬನ ಕುರಿತು ಈಗ ನಾವು ನೋಡುವುದಾದರೆ, ಅವನು ಹಿಂದೆ ನಾವು ತಿಳಿದುಕೊಂಡಿದ್ದ ವಂಚಕನಾದ ಯಾಕೋಬನಾಗಿರುವುದಿಲ್ಲ. ಅದೇ ಸಮಯದಲ್ಲಿ ಮುಂದೆ ನಾವು ನೋಡಲಿರುವ ನಂಬಿಕೆಯ ವ್ಯಕ್ತಿಯೂ ಕೂಡ ಆಗಿರಲಿಲ್ಲ. ಆದರೆ ಅವನು ಬೆಳೆಯುತ್ತಾ ಇದ್ದಾನೆ. ಈಗ ಅವನು ಬಡಾಯಿ ಕೊಚ್ಚಿಕೊಳ್ಳುತ್ತಾ ಇಲ್ಲ, ಆದರೆ ಬಹು ನಿರಾಶಾವಾದಿಯಾಗಿದ್ದಾನೆ. ಎಲ್ಲ ಸಂಗತಿಗಳು ನನ್ನ ವಿರುದ್ಧವಾಗಿಯೇ ನಡೆಯುತ್ತಾ ಇವೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಒಂದು ವೇಳೆ ಅವನ ಮಗನಾದ ಯೋಸೇಫನು ಈ ಮಾತನ್ನು ಆಡಿರಲಿಕ್ಕಿಲ್ಲ, ಆದರೆ ಯಾಕೋಬನು ಅದನ್ನು ಹೇಳುತ್ತಾ ಇದ್ದಾನೆ. ನೋಡಿರಿ, ಅನೇಕ ವರುಷಗಳ ನಂತರ ಅಪೊಸ್ತಲನಾದ ಪೌಲನು ಬರೆದಂಥ ಅದೇ ಮಾತುಗಳನ್ನು ಒಂದು ವೇಳೆ ಯೋಸೇಫನು ಹೇಳಿದ್ದಿರಬಹುದು. ಅದು ಯಾವುದೆಂದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡುವ ಮಾತುಗಳಾಗಿವೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಎಂಬುದಾಗಿ. ಮತ್ತು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ, ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಹೋಗಿ ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 42ನೇ ಅಧ್ಯಾಯ 37-38 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ರೂಬೇನನು ಅವನಿಗೆ, ನಾನು ಈ ಹುಡುಗನನ್ನು ತಿರುಗಿ ತಂದು ಒಪ್ಪಿಸದೇ ಹೋದರೆ ನನ್ನಿಬ್ಬರು ಗಂಡು ಮಕ್ಕಳನ್ನು ಕೊಂದು ಹಾಕಬಹುದು. ಇವನನ್ನು ನನ್ನ ವಶಕ್ಕೆ ಕೊಟ್ಟರೆ ನಾನು ತಪ್ಪದೇ ಇವನನ್ನು ನಿನ್ನ ಬಳಿಗೆ ಕರ್ಕೊಂಡು ಬರುತ್ತೇನೆ ಎಂದು ಹೇಳಿದನು. ಆದರೆ ಯಾಕೋಬನು ಅವರಿಗೆ, ನನ್ನ ಮಗನು ನಿಮ್ಮ ಸಂಗಡ ಹೋಗಬಾರದು. ಇವನ ಒಡ ಹುಟ್ಟಿದವನು ಸತ್ತು ಹೋದನು, ಇವನೊಬ್ಬನೇ ಉಳಿದಿದ್ದಾನೆ. ಮಾರ್ಗದಲ್ಲಿ ಇವನಿಗೇನಾದರೂ ಕೇಡಾದರೆ ಈ ಮುದಿತಲೆ ದುಃಖದಿಂದಲೇ ಪಾತಾಳಕ್ಕೆ ಸೇರಲು ನೀವು ಕಾರಣವಾಗುವಿರಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಯಾಕೋಬನ ಜೀವಿತವು ಈ ಹುಡುಗನಾದ ಬೆನ್ಯಾಮೀನನ ಜೀವಿತಕ್ಕೆ ಸುರುಳಿಯ ಹಾಗೆ ಸುತ್ತಿಕೊಂಡಿರುತ್ತದೆ. ಯೋಸೇಫನು ಯಾಕೋಬನ ಅತಿ ಪ್ರಿಯಳಾದ ರಾಹೇಳಲಿಂದ ಹುಟ್ಟಿದ ಮೊದಲನೆಯ ಮಗನಾದದ್ದರಿಂದ ಅವನು ಯಾಕೋಬನಿಗೆ ಅಚ್ಚುಮೆಚ್ಚಿನ ಮಗನಾಗಿದ್ದನು. ಈಗ ಯೋಸೇಫನು ಇಲ್ಲದಿರುವುದು ಹೃದಯಾಘಾತದ ಸಂಗತಿಯಾಗಿರುತ್ತದೆ. ಮತ್ತು ಈಗ ರಾಹೇಳಲಿಂದ ಹುಟ್ಟಿದ ಎರಡನೆಯ ಮಗನನ್ನು ಕಳೆದುಕೊಳ್ಳಬಹುದಾದ ಅವಕಾಶವು ಎದುರುಗೊಂಡಿರುತ್ತದೆ. ಮತ್ತು ಅದೇನಾದರೂ ಸಂಭವಿಸಿದರೆ ತಾನು ಸತ್ತು ಹೋಗುವೆನು ಎಂಬುದಾಗಿ ಹೇಳುತ್ತಿರುವನು. ಹೌದು, ಅದು ಖಂಡಿತವಾಗಿಯೂ ಆಗುತ್ತಿತ್ತು. ಯಾಕೆಂದರೆ ಬೆನ್ಯಾಮಿನನ ಜೀವಿತಕ್ಕೆ ಯಾಕೋಬನ ಜೀವಿತವು ಸಂಪೂರ್ಣವಾಗಿ ಕಟ್ಟು ಹಾಕಲ್ಪಟ್ಟಿರುತ್ತದೆ. ನೋಡಿರಿ, ಅವನು ಯಾಕೋಬನ ಬಲಗೈ ಮಗನಾಗಿದ್ದನು ಮತ್ತು ಯಾಕೋಬನಿಗೆ ಊರುಗೋಲು ಆಗಿದ್ದನು. ಅವನ ಮೇಲೆ ಯಾಕೋಬನು ಆತುಕೊಳ್ಳುತ್ತಿದ್ದನು. ಇದನ್ನೇ ಈ ಎಲ್ಲ ವರ್ಷಗಳಲ್ಲಿ ಅವನು ಮಾಡುತ್ತಿದ್ದನು. ಆದ್ದರಿಂದ ಬೆನ್ಯಾಮೀನನನ್ನು ಐಗುಪ್ತಕ್ಕೆ ಕಳುಹಿಸುವುದಿಲ್ಲ ಎಂಬುದಾಗಿ ಯಾಕೋಬನು ಹೇಳುತ್ತಾ ಇದ್ದಾನೆ. ಪ್ರಿಯರೇ, ಇಷ್ಟೆಲ್ಲ ಇಲ್ಲಿ ನಡೆಯುವಾಗ ಸೀಮೆಯೋನನು ಐಗುಪ್ತದ ಸೆರೆಮನೆಯಲ್ಲಿ ಇದ್ದಾನೆ. ಇಲ್ಲಿಗೆ ಪ್ರಿಯರೇ, ಆದಿಕಾಂಡ ಪುಸ್ತಕದ 42ನೇ ಅಧ್ಯಾಯದ ಧ್ಯಾನವು
ಮುಕ್ತಾಯವಾಯಿತು. ಈಗ ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 43ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನು ತನ್ನ ಮಕ್ಕಳನ್ನು ಐಗುಪ್ತಕ್ಕೆ ಕಳುಹಿಸುತ್ತಾನೆ ಮತ್ತು ಸಹೋದರರು ಯೋಸೇಫನ ಮನೆಯಲ್ಲಿ ಮನೋರಂಜಿಸಲ್ಪಡುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಬರದ ಭೀಕರತೆಯಿಂದಾಗಿ ಯಾಕೋಬನ ಮಕ್ಕಳು ಈಗ ಬೆನ್ಯಾಮೀನನೊಂದಿಗೆ ಐಗುಪ್ತಕ್ಕೆ ಹಿಂದಿರುಗಲು ಒತ್ತಾಯಿಸಲ್ಪಟ್ಟಿರುತ್ತಾರೆ. ಅಲ್ಲಿ ಪುನಃ ಯೋಸೇಫನನ್ನು ಸಂಧಿಸಿ ಅವನ ಮುಂದೆ ಬೆನ್ಯಾಮೀನನನ್ನು ಪ್ರಸ್ತುತಪಡಿಸುತ್ತಾರೆ. ಈಗಲೂ ಸಹ ಯೋಸೇಫನು ತನ್ನ ಕುರಿತು ಅವರಿಗೆ ತಿಳಿಯಪಡಿಸುವುದಿಲ್ಲ. ಪ್ರಿಯರೇ, ಈ ಅಧ್ಯಾಯವು ಆದಿಕಾಂಡ ಪುಸ್ತಕದ ಸಂದೇಹರಹಿತ ಅತಿ ನಾಟಕೀಯವಾದ ಅಧ್ಯಾಯವಾಗಿರುತ್ತದೆ. ನೋಡಿರಿ, ಯೋಸೇಫನ ಮುಂದೆ ಬೆನ್ಯಾಮೀನನು ಪ್ರತ್ಯಕ್ಷನಾಗುವಂಥ ಹೃದಯಸ್ಪರ್ಶ ದೃಶ್ಯವು ಮತ್ತೊಂದಿರುವುದಿಲ್ಲ. ಹೌದು ಪ್ರಿಯರೇ, ಬರದ ಭೀಕರತೆಯು ಅವರನ್ನು ಪುನಃ ಐಗುಪ್ತಕ್ಕೆ ಬರುವಂತೆ ಮಾಡಿತು. ಒಂದು ವೇಳೆ ಬರವು ಮುಗಿದು ಹೋಗಿದ್ದರೆ ಸಿಮೆಯೋನನು ತನ್ನ ಜೀವಿತ ಕಾಲವನ್ನು, ಇಲ್ಲವೇ ಕನಿಷ್ಠ ಪಕ್ಷ ಯೋಸೇಫನು ಅವನನ್ನು ಬಿಡುಗಡೆಗೊಳಿಸುವವರೆಗೂ ಐಗುಪ್ತದ ಸೆರೆಮನೆಯಲ್ಲಿ ಇರಬೇಕಾಗುತ್ತಿತ್ತು. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆ ದೇಶದಲ್ಲಿ ಬರವು ಬಹುಘೋರವಾಗಿತ್ತು. ಅವರು ಐಗುಪ್ತ ದೇಶದಿಂದ ತಂದಿದ್ದ ದವಸವು ಮುಗಿದ ನಂತರ ಅವರ ತಂದೆಯು ಅವರಿಗೆ, ನೀವು ತಿರುಗಿ ಹೋಗಿ ಇನ್ನೂ ಸ್ವಲ್ಪ ಧಾನ್ಯವನ್ನು ಕೊಂಡುಕೊಂಡು ಬನ್ನಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈಗ ಯಾಕೋಬನ ಮಕ್ಕಳು ಹೋಗದೇ ಹೋದರೆ ಯಾಕೋಬನ ಕುಟುಂಬದವರೆಲ್ಲರೂ ಬರದ ಭೀಕರತೆಯಿಂದಾಗಿ ಹಸಿವೆಯಲ್ಲಿ ಸಾಯಬೇಕಾಗಿರುತ್ತದೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 3-5 ವಚನಗಳನ್ನು ಓದಿಕೊಳ್ಳುವುದರ ಮೂಲಕ ತಿಳಿದುಕೊಳ್ಳುವುದೇನೆಂದರೆ, ತಾವು ಈಗ ಐಗುಪ್ತಕ್ಕೆ ಹೋಗಬೇಕಾಗಿದ್ದರೆ ಅಲ್ಲಿರುವ ನಿರ್ದಿಷ್ಟವಾದ ಸೂಚನೆಯನ್ನು ಯಹೂದನು ಪ್ರಸ್ತಾಪಿಸುತ್ತಾ ಇದ್ದಾನೆ. ತನ್ನ ತಮ್ಮನಾದ ಯೋಸೇಫನು ಎಂಬುದನ್ನು ತಿಳಿಯದೆ ಅವನಿಗೆ ಆ ಮನುಷ್ಯನು ಎಂಬುದಾಗಿ ಯಹೂದನು ಸಂಬೋಧಿಸುತ್ತಾ ಇದ್ದಾನೆ ಮತ್ತು ಅವನು ಹೇಳಿರುವಂಥ ಮಾತು ಕಡಾಖಂಡಿತವಾಗಿದೆ ಎಂಬುದನ್ನು ಸಹ ಅವರು ತಿಳಿದಿರುತ್ತಾರೆ. ಹೀಗಿರುವುದರಿಂದ ಅವರು ಐಗುಪ್ತಕ್ಕೆ ಹೋಗುವುದಾದರೆ ಅದು ಬೆನ್ಯಾಮೀನನನ್ನು ಕರೆದುಕೊಂಡು ಹೋಗಲೇಬೇಕಾಗಿತ್ತು. ಒಂದು ವೇಳೆ ಬೆನ್ಯಾಮೀನನು ಅವರೊಂದಿಗೆ ಹೋಗುವುದಿಲ್ಲವಾದರೆ ಅವರೂ ಸಹ ಐಗುಪ್ತಕ್ಕೆ ಹೋಗುವುದಿಲ್ಲ ಎಂಬುದಾಗಿ ಯಹೂದನು ಹೇಳುತ್ತಾ ಇದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಇಸ್ರಾಯೇಲನು ಇನ್ನೊಬ್ಬ ತಮ್ಮನಿದ್ದಾನೆಂದು ಆ ಮನುಷ್ಯನಿಗೆ ಹೇಳಿ, ನೀವು ಯಾಕೆ ನನಗೆ ಈ ಅಪಕಾರ ಮಾಡಿದಿರಿ ಎಂದು ಹೇಳಲು, ಅವರು ನಮ್ಮ ವಿಷಯದಲ್ಲಿಯೂ ನಮ್ಮ ಮನೆಯವರ ವಿಷಯದಲ್ಲಿಯೂ ಆ ಮನುಷ್ಯನು ಸೂಕ್ಷ್ಮವಾಗಿ ವಿಚಾರಿಸಿ, ನಿಮ್ಮ ತಂದೆಯು ಇನ್ನೂ ಜೀವದಿಂದಿದ್ದಾನೋ, ನಿಮಗೆ ತಮ್ಮನಿದ್ದಾನೋ ಎಂದು ಕೇಳಿದನು. ಆ ಪ್ರಶ್ನೆಗಳಿಗೆ ತಕ್ಕಂತೆ ಉತ್ತರ ಕೊಟ್ಟೆವು. ಅವನು ನಿಮ್ಮ ತಮ್ಮನನ್ನು ಕರಕೊಂಡು ಬನ್ನಿರಿ ಎಂದು ಹೇಳುವನೆಂಬುದು ನಮಗೆ ಹೇಗೆ ತಿಳಿಯುವುದು ಅಂದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮುದುಕನಾದ ಯಾಕೋಬನು ಬಹು ದುಃಖಕ್ರಾಂತನಾಗಿದ್ದಾನೆ. ನಿಮಗೆ ಇನ್ನೊಬ್ಬ ತಮ್ಮನಿದ್ದಾನೆ ಎಂಬುದನ್ನು ಯಾಕಾದರೂ ಹೇಳಬೇಕಾಗಿತ್ತು ಎಂಬುದಾಗಿ ತನ್ನ ಮಕ್ಕಳಿಗೆ ಅವನು ಕೇಳುತ್ತಾ ಇದ್ದಾನೆ. ನೋಡಿರಿ, ಐಗುಪ್ತದಲ್ಲಿ ಇರುವ ಅಧಿಕಾರಿಯು ಯೋಸೇಫನೆಂಬುದನ್ನು ಯಾಕೋಬನು ತಿಳಿದಿರುವುದಿಲ್ಲ ಮತ್ತು ತನ್ನ ಮಕ್ಕಳು ತಮ್ಮ ಬಾಯಿ ಮುಚ್ಚಿಕೊಂಡು ಇದ್ದಿದ್ದರೆ ಎಷ್ಟೋ ಒಳ್ಳೆಯದಾಗಿರುತ್ತಿತ್ತು ಎಂಬುದಾಗಿ ಅವನು ಬಯಸುತ್ತಾ ಇದ್ದಾನೆ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 8ನೇ ಮತ್ತು 9ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಯೆಹೂದನು ತನ್ನ ತಂದೆಯಾದ ಇಸ್ರಾಯೇಲನಿಗೆ, ನೀನು ನಾವು ನಮ್ಮ ಮಕ್ಕಳು ಎಲ್ಲರೂ ಸಾಯದೇ ಬದುಕಿಕೊಳ್ಳುವಂತೆ ಆ ಹುಡುಗನನ್ನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಡಪ್ಪ. ನಾವು ಹೊರಟು ಹೋಗುವೆವು. ನಾನೇ ಅವನಿಗೆ ಹೊಣೆ. ಅವನ ವಿಷಯ ನನ್ನನ್ನೇ ಕೇಳಬಹುದು. ನಾನು ಅವನನ್ನು ತಿರುಗಿ ಕರಕೊಂಡು ಬಂದು ನಿನ್ನೆದುರಿನಲ್ಲಿ ನಿಲ್ಲಿಸದೇ ಹೋದರೆ ಆ ದೋಷ ಎಂದಿಗೂ ನನ್ನ ಮೇಲೆ ಇರಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಸಹೋದರರು ತಮ್ಮ ತಂದೆಗೆ ಉತ್ತರ ಕೊಡುವುದರಲ್ಲಿ ಬಹು ವಿವೇಕವುಳ್ಳವರಾಗಿದ್ದಾರೆ ಮತ್ತು ಸಮಂಜಸವಾಗಿದ್ದಾರೆ. ತಾವು ಆ ಐಗುಪ್ತದ ಅಧಿಕಾರಿಗೆ ತಮ್ಮ ಮನೆಯ ವಿಷಯವನ್ನು ಹೇಳಲು ಉದ್ದೇಶಿಸಿರಲಿಲ್ಲ. ಆದರೆ ಅವರು ಹೇಳುವವರೆಗೂ ಅವನು ಬಿಡಲಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ನಂತರ ಯೆಹೂದನು ಬೆನ್ಯಾಮೀನನ ವಿಷಯದಲ್ಲಿ ಖಾತ್ರಿ ಕೊಡುತ್ತಾ ಇದ್ದಾನೆ. ಅಂದರೆ ಅವನು ಬೆನ್ಯಾಮೀನನ ಹೊಣೆಯನ್ನು ಹೊರುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಇಂದು ನಮ್ಮ ವಿಷಯದಲ್ಲಿ ಖಾತ್ರಿಯಾಗಿರಲು ಅಥವಾ ಹೊಣೆಯನ್ನು ಹೊರಲು ಯಹೂದ ಕುಲದಿಂದ ಒಬ್ಬನು ಬಂದಿರುತ್ತಾನೆ. ಆತನು ಆ ಸ್ಥಳವನ್ನು ಆಕ್ರಮಿಸಿ ನನ್ನ ಕುರುಬನಾಗಿದ್ದಾನೆ. ನನ್ನ ಸ್ಥಾನವನ್ನು ತೆಗೆದುಕೊಂಡು
ನನ್ನ ದಂಡನೆಯನ್ನು ಕಟ್ಟಿ ತೀರಿಸಿದ್ದಾನೆ. ಆತನ ಗುಣಮಟ್ಟವನ್ನು ತಲುಪಲು ನನ್ನಿಂದಾಗಲಿಲ್ಲ. ಆತನ ಪ್ರಮಾಣದ ಮಿತಿಗೆ ಹತ್ತಿರ ಬರಲು ನನ್ನಿಂದ ಸಾಧ್ಯವಾಗಲಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯ ಪ್ರವೇಶಿಸಿ ನನಗಾಗಿ ಹೊಣೆ ನಿಂತು ತನ್ನ ಜೀವವನ್ನು ನನಗೋಸ್ಕರ ನೀಡಿದನು. ಪ್ರಿಯರೇ, ಇಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಂದರವಾದ ಚಿತ್ರಣವನ್ನು ನೋಡುತ್ತೇವಲ್ಲವೇ? ಈಗ ಯಹೂದನು ಇನ್ನಷ್ಟು ಮುಂದುವರೆದು, ನಾವು ತಡ ಮಾಡದೆ ಹೋಗಿದ್ದರೆ ಇಷ್ಟರೊಳಗಾಗಿ 2 ಸಾರಿ ಹೋಗಿ ಬಂದಿರುತ್ತಿದ್ದೆವು ಎಂಬುದಾಗಿ ಹೇಳುತ್ತಿರುವುದನ್ನು ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಹಾಗೆಯೇ ಮುಂದುವರೆದು ನಾವು 11ನೇ ವಚನವನ್ನು ಓದಿಕೊಳ್ಳುವುದಾದರೆ ಅದರ ಮೂಲಕ ತಿಳಿದುಕೊಳ್ಳುವುದೇನೆಂದರೆ, ಯಾಕೋಬನು ಐಗುಪ್ತದ ಅಧಿಕಾರಿಗೆ ಕಾಣಿಕೆಯಾಗಿ ತೆಗೆದುಕೊಂಡು ಹೋಗಬೇಕಾದ ವಸ್ತುಗಳ ಪಟ್ಟಿಯನ್ನು ನಾವು ಇಲ್ಲಿ ನೋಡುತ್ತೇವೆ. ನೋಡಿರಿ, ಇಲ್ಲಿ ಗಮನಿಸಬೇಕಾದ ಆ ವಸ್ತುಗಳ ಪಟ್ಟಿಯಲ್ಲಿ ಧಾನ್ಯ ಮಾತ್ರ ಇರುವುದಿಲ್ಲ. ಜೀವಿತದ ಊರುಗೋಲಾಗಿರುವ ದವಸ ಧಾನ್ಯವೇ ಅವರಲ್ಲಿ ಕೊರತೆಯಾಗಿದೆ. ಅವರು ತೆಗೆದುಕೊಂಡು ಹೋಗುತ್ತಿರುವ ಈ ಕಾಣಿಕೆಯು ಆ ಅಧಿಕಾರಿಯ ಕರುಣೆಯನ್ನು ಯಾಚಿಸುವ ಪ್ರಯತ್ನವನ್ನು ತೋರಿಸಿಕೊಡುತ್ತದೆ. ಹಾಗೆಯೇ ಇನ್ನೂ ಮುಂದುವರೆದು 12ರಿಂದ 14 ವಚನಗಳನ್ನು ಓದುವುದರ ಮೂಲಕ ನಾವು ತಿಳಿದುಕೊಳ್ಳುವ ವಿಷಯವೇನೆಂದರೆ, ಈಗ ಮುದುಕನಾದ ಯಾಕೋಬನು ಬೆನ್ಯಾಮೀನನನ್ನು ಅವನ ಅಣ್ಣಂದಿರೊಂದಿಗೆ ಹೋಗಲು ಅವನು ಅನುಮತಿಸುತ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಅವರು ಈ ಸಾರಿ 2ರಷ್ಟು ಹಣವನ್ನು ತೆಗೆದುಕೊಂಡು ಹೋಗುತ್ತಾ ಇದ್ದಾರೆ ಮತ್ತು ಸರ್ವಶಕ್ತನಾದ ದೇವರ ಅನುಗ್ರಹವನ್ನು ತನ್ನ ಮಕ್ಕಳ ಮೇಲೆ ಯಾಕೋಬನು ಹಾರೈಸುತ್ತಿರುವುದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆ ಮನುಷ್ಯರು ಆ ಕಾಣಿಕೆ ವಸ್ತುಗಳನ್ನು ಸಿದ್ಧಪಡಿಸಿ 2ರಷ್ಟು ಹಣವನ್ನು ತೆಗೆದುಕೊಂಡು ಬೆನ್ಯಾಮೀನನನ್ನು ತಮ್ಮ ಜೊತೆಯಲ್ಲಿ ಕರಕೊಂಡು ಹೊರಟು ಐಗುಪ್ತ ದೇಶಕ್ಕೆ ಸೇರಿ ಯೋಸೇಫನ ಎದುರಿನಲ್ಲಿ ನಿಂತುಕೊಂಡರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯಾಕೋಬನ ಮಕ್ಕಳು ಕಾನಾನಿನಿಂದ ಪ್ರಯಾಣ ಮಾಡಿ ಐಗುಪ್ತ ದೇಶವನ್ನು ತಲುಪಿ ಈಗ ಯೋಸೇಫನ ಮುಂದೆ ನಿಂತುಕೊಳ್ಳುವಾಗ ಅತಿ ನಾಟಕೀಯವಾದ ಸಂದರ್ಭವು ಅಲ್ಲಿ ಬಂದಿರುತ್ತದೆ. ಖಂಡಿತವಾಗಿಯೂ ಯೋಸೇಫನ ಕಣ್ಣುಗಳು ಬೇರೆ ಯಾರ ಮೇಲೆಯೂ ಇರದೆ ಕೇವಲ ತನ್ನ ತಮ್ಮನಾದ ಬೆನ್ಯಾಮೀನನ ಮೇಲೆ ಮಾತ್ರ ಇರುವುದನ್ನು ನಾವು ಊಹಿಸಿಕೊಳ್ಳಬಹುದು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಬೆನ್ಯಾಮೀನನು ಅವರ ಸಂಗಡ ಇರುವುದನ್ನು ಯೋಸೇಫನು ಕಂಡು ತನ್ನ ಮನೆ ವಾರ್ತೆಯವರನ್ನು ಕರೆಸಿ, ಈ ಮನುಷ್ಯರು ಈ ಹೊತ್ತು ಮಧ್ಯಾಹ್ನ ನನ್ನ ಸಂಗಡ ಊಟ ಮಾಡಬೇಕಾಗಿದೆ. ಇವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಪಶುವನ್ನು ಕೊಯ್ಯಿಸಿ ಎಲ್ಲ ಸಿದ್ಧಪಡಿಸು ಎಂದು ಅಪ್ಪಣೆ ಕೊಟ್ಟನು. ಅಪ್ಪಣೆಯ ಮೇರೆಗೆ ಮನೆ ವಾರ್ತೆಯವನು ಅವರನ್ನು ಯೋಸೇಫನ ಮನೆಯೊಳಕ್ಕೆ ಕರೆದುಕೊಂಡು ಹೋಗಲು ಅವರು ಅದಕ್ಕೆ ಭಯಪಟ್ಟು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಖಂಡಿತವಾಗಿಯೂ ಯೋಸೇಫನು ಈಗ ತನ್ನ ಸಹೋದರರೊಂದಿಗೆ ಏಕಾಂತತೆಯಲ್ಲಿ ಮಾತಾಡಲು ಬಯಸುತ್ತಾ ಇದ್ದಾನೆ ಮತ್ತು ಈ ಕಾರಣದಿಂದಾಗಿ ಅವರೆಲ್ಲರನ್ನೂ ಅವನು ತನ್ನ ಮನೆಯೊಳಕ್ಕೆ ಕರಕೊಂಡು ಹೋಗುವಂತೆ ಮನೆ ವಾರ್ತೆಯವನಿಗೆ ಅಪ್ಪಣೆ ಕೊಟ್ಟನು. ಮುಂದೆ ನಾವು ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 18ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಮುಂಚೆ ನಾವು ಚೀಲಗಳಲ್ಲಿ ಹಿಂದಕ್ಕೆ ತೆಗೆದುಕೊಂಡು ಹೋದ ಹಣದ ನಿಮಿತ್ತವೇ ಅವನು ನಮ್ಮನ್ನು ತನ್ನ ಮನೆಯೊಳಗೆ ಕರೆಸಿದ್ದಾನೆ. ನಮ್ಮ ಮೇಲೆ ಪಕ್ಕನೆ ಬಿದ್ದು ನಮ್ಮನ್ನು ಕತ್ತಿಗಳ ಸಹಿತವಾಗಿ ಹಿಡಿಸಿ ಗುಲಾಮರನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದಾನೆ ಎಂಬುದಾಗಿ ತಮ್ಮೊಳಗೆ ಮಾತಾಡಿಕೊಂಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಸೇಫನ ಅಣ್ಣಂದಿರು ಬಹು ಭಯ ಹಿಡಿದವರಾಗಿದ್ದಾರೆ ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಆ ಮನುಷ್ಯನು ಇವರನ್ನು ಯಾವ ಒಳ್ಳೆಯ ಉದ್ದೇಶಕ್ಕಾಗಿ ತನ್ನ ಮನೆಗೆ ಆಹ್ವಾನಿಸಬೇಕಾದ ಅಗತ್ಯತೆ ಇರಲಿಲ್ಲ. ನೋಡಿರಿ, ಕಳೆದ ಸಾರಿ ಇವರೊಂದಿಗೆ ಬಹು ಕಠಿಣವಾಗಿ ವರ್ತಿಸಿದ್ದಾನೆ ಮತ್ತು ಈಗ ಇವರನ್ನು ಊಟಕ್ಕಾಗಿ ಆಹ್ವಾನಿಸುತ್ತಾ ಇದ್ದಾನೆ. ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಈ ವಿಷಯವು ಬಡಾಯಿ ಕೊಚ್ಚಿಕೊಳ್ಳುವಂಥ ವಿಷಯವಾಗಿರುತ್ತದೆ. ಆದರೆ ಇಂಥ ಶ್ರೇಷ್ಠ ಅವಕಾಶವು ಇವರಿಗೆ ಯಾವ ಆನಂದವನ್ನು ತರುವಂಥದ್ದಾಗಿರುವುದಿಲ್ಲ. ಪ್ರಿಯರೇ, ಇವರಲ್ಲಿ ಅಪರಾಧ ಮನೋಭಾವವು ಇರುತ್ತದೆ. ಈ ಅಣ್ಣಂದಿರು ಯೋಸೇಫನಿಗೆ ಮಾಡಿದಂಥ ಸಂಗತಿಯ ಕಾರಣದಿಂದಾಗಿ ಈಗ ಏನೆಲ್ಲ ಸಂಭವಿಸುತ್ತದೆಯೋ ಅದರ ಕುರಿತಾಗಿ ಅಪರಾಧ ಮನೋಭಾವವನ್ನು ಹೊಂದಿದವರಾಗಿದ್ದಾರೆ. ನೋಡಿರಿ ಪ್ರಿಯರೇ, ಅಪರಾಧ ಮನೋಭಾವವು ಆನಂದವನ್ನು ದುಃಖವಾಗಿ ಮಾರ್ಪಡಿಸುತ್ತದೆ. ಯೋಸೇಫನ ಅಣ್ಣಂದಿರು ತಮಗಿರುವ ಭಯದಲ್ಲಿ ಅನೇಕ ಸಂಗತಿಗಳನ್ನು ಊಹಿಸಿಕೊಳ್ಳಲು ಆರಂಭಿಸಿರುತ್ತಾರೆ. ಯೋಸೇಫನನ್ನು ಗುಲಾಮತನಕ್ಕೆ ಮಾರಲು ಹಿಂಜರಿಯದೇ ಇದ್ದ ಈ ಅಣ್ಣಂದಿರು
ಈಗ ತಾವು ಎಲ್ಲಿ ಗುಲಾಮರಾಗಿ ಬಿಡುತ್ತೇವೋ ಎಂಬ ಭಯದಲ್ಲಿ ಇದ್ದಾರೆ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 19ರಿಂದ 22 ವಚನಗಳನ್ನು ಓದುವುದರ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಭಯದಿಂದ ತುಂಬಿದ್ದ ಯೋಸೇಫನ ಅಣ್ಣಂದಿರು ಈಗ ಮನೆ ವಾರ್ತೆಯವನ ಬಳಿಯಲ್ಲಿ ಹೋಗಿ ತಮ್ಮ ಸ್ಥಿತಿಯನ್ನು ವಿವರಿಸಲು ಮತ್ತು ವಿಜ್ಞಾಪಿಸಲು ಹಾಗೂ ಕ್ಷಮೆಯಾಚಿಸಲು ಆರಂಭಿಸುತ್ತಾ ಇದ್ದಾರೆ. ಪ್ರಿಯರೇ, ಹಾಗೇ ಇನ್ನೂ ಮುಂದುವರೆದು ನಾವು 23ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಅವನು, ಸಮಾಧಾನವಾಗಿರ್ರಿ, ನೀವೇನು ಹೆದರಬೇಡಿರಿ. ನಿಮ್ಮ ತಂದೆಗೂ ನಿಮಗೂ ದೇವರಾಗಿರುವಾತನು ನಿಮ್ಮ ಚೀಲಗಳಲ್ಲಿಯೇ ನಿಕ್ಷೇಪ ಸಿಕ್ಕುವಂತೆ ಅನುಗ್ರಹಿಸಿದ್ದಾನೆ. ನಿಮ್ಮ ಹಣವು ನನಗೆ ಮುಟ್ಟಿತು ಎಂಬುದಾಗಿ ಹೇಳಿ ಸಿಮಿಯೋನನನ್ನು ಅವರ ಬಳಿಗೆ ಕರೆದುಕೊಂಡು ಬಂದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೋಸೇಫನ ಅಣ್ಣಂದಿರೊಂದಿಗೆ ಮಾತಾಡುತ್ತಿರುವಂಥ ಈ ಮನುಷ್ಯನು ಐಗುಪ್ತದ ಒಬ್ಬ ಅಧಿಕಾರಿಯೂ ಆಗಿರುತ್ತಾನೆ. ಅವನು ಹೇಳುತ್ತಿರುವಂಥ ವಿಷಯವನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದಾದರೆ, ಯೋಸೇಫನ ಸಾಕ್ಷಿಯ ಮೂಲಕ ಆ ಮನುಷ್ಯನು ನಿಜವಾದ ಜೀವ ಸ್ವರೂಪನಾದ ದೇವರ ತಿಳುವಳಿಕೆಗೆ ಬಂದಿರುತ್ತಾನೆ ಎಂಬುದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಬಹುಶಃ ಯೋಸೇಫನು ಆ ಮನೆ ವಾರ್ತೆಯವನಿಗೆ ಸಂಭವಿಸುತ್ತಿರುವಂಥ ಸಂಗತಿಗಳಲ್ಲಿ ಸ್ವಲ್ಪವನ್ನಾದರೂ ಹೇಳಿರಬಹುದು ಎಂದು ನನಗೆ ಅನಿಸುತ್ತದೆ. ಮತ್ತು ಅವನು, ನಿಮ್ಮ ಹಣವು ನನಗೆ ಮುಟ್ಟಿತು ಎಂಬುದಾಗಿ ಹೇಳಿದಾಗ ಯೋಸೇಫನ ಸಹೋದರರು ಬೆಚ್ಚಿಬಿದ್ದಿರಬಹುದು. ಮುಂದೆ ನಾವು ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 24ನೇ ವಚನವನ್ನು ಓದುವುದರ ಮೂಲಕ ಪುನಃ ಕಾಲು ತೊಳೆಯುವ ಸಂಪ್ರದಾಯವನ್ನು ನೋಡುವಂಥವರಾಗಿರುತ್ತೇವೆ. ಅದನ್ನು ನಾವು ಅಬ್ರಹಾಮನ ಜೀವಿತದಲ್ಲಿ ನೋಡಿದ್ದೆವು ಮತ್ತು ಪುನಃ ಅದನ್ನು ಸೊದೋಮ್ ಪಟ್ಟಣದಲ್ಲಿ ನೋಡಿದ್ದೆವು. ನೋಡಿರಿ, ಅದು ಅಂದಿನ ದಿನದ ಸಂಪ್ರದಾಯವಾಗಿತ್ತು. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 25 ಹಾಗೂ 26ನೇ ವಚನಗಳನ್ನು ಓದಿಕೊಳ್ಳುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ತಾವು ಅಲ್ಲೇ ಊಟ ಮಾಡಬೇಕೆಂಬುವ ಸಂಗತಿಯನ್ನು ಅವರು ಕೇಳಿದ್ದರಿಂದ ತಾವು ತಂದಿದ್ದ ಕಾಣಿಕೆಯನ್ನು ಸಿದ್ಧವಾಗಿ ಇಟ್ಟುಕೊಂಡು ಯೋಸೇಫನು ಮಧ್ಯಾಹ್ನದಲ್ಲಿ ಬರುವ ತನಕ ಕಾದುಕೊಂಡಿದ್ದರು. ಯೋಸೇಫನು ಮನೆಗೆ ಬಂದಾಗ ಅವರು ಕಾಣಿಕೆಯನ್ನು ಮನೆಯೊಳಕ್ಕೆ ತಂದು ಕೊಟ್ಟು ಅವನ ಮುಂದೆ ಅಡ್ಡ ಬಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಸಾರಿ ಯೋಸೇಫನ ಸಹೋದರರು ದವಸ ಧಾನ್ಯವನ್ನು ತೆಗೆದುಕೊಳ್ಳುವುದಕ್ಕಾಗಿ ಬರುತ್ತಿರುವಾಗ ಯಾಕೋಬನು ಆ ಮನುಷ್ಯನಿಗೆ, ಅಂದರೆ ಐಗುಪ್ತದ ಅಧಿಕಾರಿಗೆ, ಕಾಣಿಕೆಯನ್ನು ತೆಗೆದುಕೊಂಡು ಹೋಗುವಂತೆ ಆಜ್ಞಾಪಿಸಿದ್ದನು. ಈಗ ಕಾಣಿಕೆಯನ್ನು ತಂದಿದ್ದ ಸಹೋದರರು ಆ ಕಾಣಿಕೆಯನ್ನು ಯೋಸೇಫನಿಗೆ ಅರ್ಪಿಸಿ ಅಡ್ಡ ಬೀಳುತ್ತಾ ಇದ್ದಾರೆ. ಈಗ ಪುನಃ ಯೋಸೇಫನು ತಾನು ಹುಡುಗನಾಗಿದ್ದಾಗ ಕಂಡ ಕನಸು ಈಗ ಅವನ ಮುಂದೆ ನೆರವೇರುತ್ತಾ ಇದೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 43ನೇ ಅಧ್ಯಾಯ 27ನೇ ವಚನವನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವನು ಅವರ ಯೋಗಕ್ಷೇಮವನ್ನು ವಿಚಾರಿಸಿ, ನೀವು ಹೇಳಿದ ಮುದುಕನಾಗಿರುವ ನಿಮ್ಮ ತಂದೆಗೆ ಕ್ಷೇಮವೋ, ಅವನು ಇನ್ನೂ ಬದುಕಿದ್ದಾನೋ ಎಂದು ಕೇಳಲು ಅವರು ಬೊಗ್ಗಿ ನಮಸ್ಕಾರ ಮಾಡಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಬಹು ನಾಟಕೀಯವಾದ ಸಂದರ್ಭವಾಗಿರುತ್ತದೆ. ಯೋಸೇಫನು ಬಹುಶಃ ಒಂದು ಎತ್ತರವಾದ ಸ್ಥಳದಲ್ಲಿ ಕೂತುಕೊಂಡಿರಬಹುದು ಮತ್ತು ಈಗ ಅವನ ಸಹೋದರರು ಅವನ ಮುಂದೆ ಅಡ್ಡ ಬೀಳುತ್ತಾ ಇದ್ದಾರೆ. ಅವರೆಲ್ಲರೂ ಎದ್ದು ನಿಂತಾಗ ಯೋಸೇಫನು ಅವರ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೇಳುವಂಥ ಮಾತೇನೆಂದರೆ, ಮುದುಕನಾಗಿರುವ ನಿಮ್ಮ ತಂದೆಗೆ ಕ್ಷೇಮವೋ, ಅವನು ಇನ್ನೂ ಬದುಕಿದ್ದಾನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೋಸೇಫನು ಅವರ ತಂದೆ ವಿಷಯದಲ್ಲಿ ತೀವ್ರವಾಗಿ ಆಸಕ್ತನಾಗಿದ್ದಾನೆ. ಯಾಕೆಂದರೆ ಆ ತಂದೆಯು ಇವನಿಗೂ ಸಹ ತಂದೆಯಾಗಿದ್ದಾನೆ. ಇಲ್ಲಿಗೆ ಪ್ರಿಯರೇ, ಇಂದಿನ ಸತ್ಯವೇದ ಅಧ್ಯಯನವು ಮುಕ್ತಾಯವಾಯಿತು. ಪುನಃ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಯೋಸೇಫನ ಕಥೆಯನ್ನು ಮುಂದುವರಿಸೋಣ. ತಂದೆಯಾದ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರಿಯರೇ, ಸತ್ಯದೇವರ ಸತ್ಯವಾಕ್ಯಗಳನ್ನು ಸತ್ಯಾತ್ಮನ ಸಹಾಯದಿಂದ ಇದುವರೆಗೂ ಅಧ್ಯಯನ ಮಾಡಿದ್ದೇವೆ. ಯೋಸೇಫನ ಜೀವಿತದ ಅಧ್ಯಯನವು ನಿಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿದೆ ಎಂದು ನಾನು ನಂಬುತ್ತೇನೆ. ಸಿಮಿಯೋನನು ಒತ್ತೆಯಾಳಾಗಿ ಬಿಡಲ್ಪಟ್ಟದ್ದು, 9 ಮಂದಿ ಸಹೋದರರು ಮನೆಗೆ ಹಿಂದಿರುಗಿದರು. ಯಾಕೋಬನು ತನ್ನ ಮಕ್ಕಳನ್ನು ಐಗುಪ್ತಕ್ಕೆ ಕಳುಹಿಸುತ್ತಾನೆ. ಯೋಸೇಫನ ಮನೆಯಲ್ಲಿ ಸಹೋದರರು ಸತ್ಕರಿಸಲ್ಪಟ್ಟದ್ದು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಇದುವರೆಗೆ ಬರೆದುಕೊಂಡಿರುವ ಅಧ್ಯಯನದ ಸಾರಾಂಶಗಳನ್ನು ಮತ್ತೊಮ್ಮೆ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಧ್ಯಾನವು ನಮ್ಮನ್ನು ಪರಿಪೂರ್ಣತೆಯೆಡೆಗೆ ಸಾಗಿಸುವಂತಾಗಲಿ.
ಸೇನಾಧೀಶ್ವರನಾದ ತ್ರಯೇಕ ದೇವರ ಆಶೀರ್ವಾದ ನಿಮ್ಮೆಲ್ಲರೊಂದಿಗೆ ಇರಲಿ.